ಕಾಲವನ್ನೇ ತನ್ನ ಅಧೀನದಲ್ಲಿ ಇಟ್ಕೊಂಡಿರುವ ಮಹಾಕಾಳೇಶ್ವರನ ಕತೆ ಗೊತ್ತಾ ನಿಮಗೆ? ದೂಷಣ ಅನ್ನೋ ರಾಕ್ಷಸ ತನ್ನ ಮಾಯಾಶಕ್ತಿಗಳಿಂದ ಭಾರತದಲ್ಲಿರುವಂತಹ ಎಲ್ಲಾ ದೇಗುಲವನ್ನ ನಾಶ ಮಾಡ್ತಿದ್ದ. ಇದನ್ನ ತಿಳಿದ ಉಜ್ಜಯಿನಿನ ಮಹಾರಾಜ ಚಂದ್ರಸೇನ ಶಿವನನ್ನ ಮೊರೆ ಹೋಗ್ತಾರೆ. ಶಿವನ ದೇವಾಲಯಕ್ಕೆ ಹೋಗಿ ಅವನ ಧ್ಯಾನದಲ್ಲಿ ಮುಳುಗ್ತಾರೆ. ಶಿವಪೂಜೆಯನ್ನ ಮಾಡ್ತಾ ಈ ಸಮಸ್ಯೆಗೆ ಪರಿಹಾರವನ್ನ ಕೇಳುವಾಗ ಅಲ್ಲೇ ಇದ್ದ 5 ವರ್ಷದ ಬಾಲಕ ಇದನ್ನೆಲ್ಲ ಕೇಳಿಸ್ಕೊಂತಿರ್ತಾನೆ. ಅದನ್ನ ಕಂಡ ಸೈನಿಕರು ಆ ಪುಟ್ಟ ಬಾಲಕನನ್ನ ದೇಗುಲದಿಂದ ಆಚೆ ತಳ್ಳಿಬಿಡ್ತಾರೆ. ಮಹಾರಾಜನ ಮಾತುಗಳನ್ನ ಕೇಳಿದ ಆ ಪುಟ್ಟ ಬಾಲಕ ಅವರಿಗೆ ಸಹಾಯ ಮಾಡಲು ಮುಂದಾಗ್ತಾನೆ. ಅವನು ಕಾಡಿಗೆ ಹೋಗಿ ಒಂದು ಕಲ್ಲನ್ನ ಆರಿಸಿ ಅದೇ ಶಿವನೆಂದು ಭಾವಿಸಿ ಅದಕ್ಕೆ ಪೂಜೆ ಮಾಡಲು ಶುರು ಮಾಡ್ತಾನೆ. ದೂಷಣ ರಾಕ್ಷಸ ಉಜ್ಜಯಿನಿಗೆ ಬಂದು ಅಲ್ಲಿ ದಾಳಿ ಮಾಡಲು ಶುರು ಮಾಡ್ತಾನೆ. ಇತ್ತ ಚಂದ್ರಸೇನ ರಾಕ್ಷಸ ಸಂಹಾರಕ್ಕೆ ನಿರಂತರ ಶಿವ ಪೂಜೆಯಲ್ಲಿ ಮುಳುಗೋಗಿರ್ತಾನೆ. ಅತ್ತ ಆ ಪುಟ್ಟ ಬಾಲಕ ಆ ಕಲ್ಲನ್ನ ಪೂಜೆ ಮಾಡ್ತಾ ಶಿವ ಧ್ಯಾನದಲ್ಲಿ ತಲ್ಲೀನನಾಗೋಗ್ಬಿಟ್ಟಿರ್ತಾನೆ. ಇವರಿಬ್ಬರ ಪ್ರಾರ್ಥನೆ ಒಟ್ಟಿಗೆ ಧ್ಯಾನವನ್ನ ಮಾಡ್ತಿದ್ದ ಮಹಾದೇವನ ಕಿವಿಗೆ ಬೀಳುತ್ತೆ. ಆಗ ಅಚಾನಕ್ ಆಗಿ ಆ 5 ವರ್ಷದ ಮಗು ಪೂಜೆ ಮಾಡ್ತಿದ್ದ ಜಾಗದಲ್ಲಿ ಭೂಮಿ ಸೀಳಿ ಒಂದು ದೊಡ್ಡ ಬೆಳಕು ಉದ್ಭವಿಸುತ್ತೆ. ಆ ಬೆಳಕಿನಲ್ಲಿ ಮಹಾದೇವ ಮಹಾಕಾಲನಾಗಿ ಪ್ರತ್ಯಕ್ಷನಾಗ್ತಾನೆ. ಮೈಯೆಲ್ಲ ಚಿತಾಭಸ್ಮವನ್ನ ಬಳ್ಕೊಂಡು ರುಂಡ ಮಾಲೆಯನ್ನ ಧರಿಸಿ ಕೈಯಲ್ಲಿ ಒಂದು ಖಡ್ಗವನ್ನ ಹಿಡಿದು ಆ ರಾಕ್ಷಸನ ಮುಂದೆ ನಿಲ್ತಾರೆ ಮಹಾಕಾಳೇಶ್ವರ. ದೂಷಣ ರಾಕ್ಷಸನನ್ನ ಕೊಂದು ಆ ಪುಟ್ಟ ಬಾಲಕ ಪ್ರತಿಷ್ಠಾಪಿಸಿದ ಕಲ್ಲಿನಲ್ಲಿ ಮಹಾಕಾಳೇಶ್ವರನಾಗಿ ನೆಲೆಯಾಗ್ತಾನೆ ಪರಮಶಿವ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರೋದು. 11 ಜ್ಯೋತಿರ್ಲಿಂಗಗಳು ಪೂರ್ವಕ್ಕೆ ಮುಖ ಮಾಡಿ ನಿಂತರೆ ಉಜ್ಜಯಿನ ಮಹಾಕಾಳೇಶ್ವರ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರ್ತಾನೆ. ಇದು ಕಾಲವನ್ನ ನಾನು ಅಧೀನದಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋ ಸೂಚನೆ ಕೊಡುತ್ತೆ. ಕಾಲಕ್ಕೆ ಮಹಾಕಾಲನಾಗಿರ್ತಾನೆ. ಹೇಳಿ ಜೈ ಮಹಾಕಾಲ್.